ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಕೋರ್ಟ್ನಲ್ಲಿ ಮತ್ತೆ ಪ್ರಬಲ ವಾದವನ್ನ ಮಂಡಿಸುತ್ತಿದ್ದಾರೆ ಸಿ.ವಿ. ನಾಗೇಶ್. ಶತಾಯ ಗತಾಯ ತಮ್ಮ ಕಕ್ಷಿದಾರರಿಗೆ ಬೇಲ್ ಕೊಡಿಸಲೇಬೇಕು ಅನ್ನೋ ಪಣವನ್ನ ತೊಟ್ಟಂತಿದೆ ಸಿ.ವಿ. ನಾಗೇಶ್ ಅವರು. ಮೊನ್ನೆ ಸತತವಾಗಿ 3 ಗಂಟೆಗಳ ಕಾಲ ವಾದ ಮಂಡಿಸಿದ್ರು. ಇವತ್ತು 1 ಗಂಟೆಯಿಂದ ನಿರರ್ಗಳವಾಗಿ ವಾದ ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಪ್ರಕರಣದ ತನಿಖೆಯ ಹಾದಿಯಲ್ಲಿ ತನಿಖಾಧಿಕಾರಿಗಳು ಮಾಡಿರುವ ಕೆಲವೊಂದಷ್ಟು ಲೂಪ್ ಹೋಲ್ಗಳನ್ನು ಮುಂದಿಟ್ಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿ ಪ್ರಬಲವಾದ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ದರ್ಶನ್ಗೆ ಜಾಮೀನು ಕೊಡಿಸುವ ಸಲುವಾಗಿ ಪ್ರಬಲ ವಾದ ಮಂಡನೆ ಮುಂದುವರೆದಿದೆ. ಸತತ 1 ಗಂಟೆಗಳಿಂದ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಸಿ.ವಿ. ನಾಗೇಶ್ ಅವರ ವಾದ ಮುಕ್ತಾಯವಾದ ನಂತರದಲ್ಲಿ ಬೇಲ್ ಸಿಕ್ಕೇ ಬಿಡ್ತಾ ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇಲ್ಲ. ಇನ್ನು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡನೆ ಮಾಡೋದಿದೆ. ಹಾಗೆ ಪವಿತ್ರ ಗೌಡ ಕೂಡ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋದ್ರಿಂದ ಪವಿತ್ರ ಗೌಡ ಪರ ವಕೀಲರಿಗೂ ಕೂಡ ವಾದ ಮಂಡನೆಗೆ ಅವಕಾಶ ಇರುತ್ತೆ. ಸೊ ದಿಸ್ ವಿಲ್ ಬಿ ಅ ಲಾಂಗ್ ಪ್ರಾಸೆಸ್. ಇವತ್ತೇ ಮುಗಿಯೋ ಹಂತದ ವಾದ ಪ್ರತಿವಾದದ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಜಾಮೀನು ಕೊಡಿಸೋಕೆ ಪ್ರಬಲವಾದ ವಾದವೇನೋ ಮಂಡನೆ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಪ್ರತಿವಾದ ಮತ್ತಷ್ಟು ಪ್ರಬಲವಾಗಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಮಂಡಿಸುವ ನಿರೀಕ್ಷೆ ಇದೆ. ನಾವು ಗಮನಿಸಿದ್ವಿ, ಕಳೆದ ಬಾರಿ ಕೂಡ ಸೆಷನ್ಸ್ ನ್ಯಾಯಾಲಯದಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯನ್ನ ಗಮನಿಸಿ ಇನ್ನೇನು ಸಿಕ್ಕೇ ಬಿಡ್ತು ಬೇಲ್ ದರ್ಶನ್ಗೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ಪಾಯಿಂಟ್ ಟು ಪಾಯಿಂಟ್ ಸಿ.ವಿ. ನಾಗೇಶ್ ಅವರ ವಾದದ ಪ್ರತಿ ಅಂಶಕ್ಕೂ ಕೂಡ ಕೌಂಟರ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ರು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು. ಹೀಗಾಗಿ ಸೆಷನ್ಸ್ ಕೋರ್ಟ್ ದರ್ಶನ್ಗೆ ಜಾಮೀನನ್ನ ನಿರಾಕರಣೆ ಮಾಡಿತ್ತು. ಇದೀಗ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ವಾದ ಮಂಡನೆ ಮುಂದುವರೆದಿದೆ. ಇನ್ನು ಪೊಲೀಸರು ಒದಗಿಸಿರುವ ಸಾಕ್ಷ್ಯಗಳ ವಿಚಾರದಲ್ಲಿ ಒಂದಷ್ಟು ಸುಳ್ಳು ಸೃಷ್ಟಿ, ಸುಳ್ಳು ಆರೋಪ ಕಂಡು ಬರ್ತಾ ಇದೆ ಅನ್ನೋದು ದರ್ಶನ್ ಪರ ವಕೀಲರ ಗಂಭೀರವಾದ ಆರೋಪ. ಸಿ.ವಿ. ನಾಗೇಶ್ ಅವರ ಆರೋಪ. ಪುನೀತ್ 11ರಿಂದ 19ನೇ ತಾರೀಖಿನವರೆಗೆ ಆಚೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಅಂತ ಹೇಳಿ ಉಲ್ಲೇಖ ಇದೆ. ಇದು ಶುದ್ಧ ಸುಳ್ಳು ಅನ್ನೋದನ್ನ ನಾನು ತೋರಿಸ್ತೀನಿ. 1300 ಪುಟಗಳ ಮುಂದುವರೆದ ತನಿಖೆ ಏನೂ ಇಲ್ಲ. ಹೇಗೆ ಇವರು ಫ್ಯಾಬ್ರಿಕೇಟ್, ಅದು ಬ್ರೇಕಿಂಗ್ ಅಲ್ಲಿ ಫ್ಯಾಬ್ರಿಕೇಟ್ ಆಗಿದೆ, ಅದನ್ನು ಸರಿಪಡಿಸ್ಕೊಂಡು ನಾವು ನೋಡೋದಾದ್ರೆ ಫ್ಯಾಬ್ರಿಕೇಟ್ ಯಾವ ರೀತಿಯಾಗಿ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ತನಿಖಾಧಿಕಾರಿಗಳು ಸಾಕ್ಷಿಗಳನ್ನ ಅನ್ನೋದನ್ನ ನಾನು ವಿವರಿಸ್ತೇನೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ಸತತ 3 ಗಂಟೆಗಳ ವಾದ ಮಂಡನೆ ಮೊನ್ನೆ ಮಾಡಿದ್ರು. ಇನ್ಫ್ಯಾಕ್ಟ್ ಮೊನ್ನೆ ಎಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಆಗಿತ್ತು ಸಿ.ವಿ. ನಾಗೇಶ್ ಅವರ ಕಡೆಯಿಂದ. ಇದೀಗ ಅದರ ಮುಂದುವರೆದ ಭಾಗ ದರ್ಶನ್ ಪರವಾಗಿ ಅವರಿಗೆ ಬೇಲ್ ಕೊಡಿಸುವ ಸಲುವಾಗಿ ವಾದ ಮಂಡನೆಯನ್ನ ಮುಂದುವರೆಸಿಕೊಂಡು ಹೋಗಿದ್ದಾರೆ. ಈ ಪುನೀತ್ ಅನ್ನೋ ಒಬ್ಬ ಆರೋಪಿಯ ಬಗ್ಗೆ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. 9ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದ, 10ನೇ ತಾರೀಕು ಡ್ಯೂಟಿಗೆ ಹೋಗಿದ್ದಾನೆ. ಆದರೂ ಆತನ ಬಳಿಯಿಂದ ಹೇಳಿಕೆಯನ್ನು ದಾಖಲಿಸ್ಕೊಳ್ಳಿಕ್ಕೆ ತಡ ಮಾಡಿದ್ದಾರೆ. ಯಾಕೆ ಡಿಲೇ ಆಗಿದೆ ಪುನೀತ್ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳೋಕ್ಕೆ ಅನ್ನೋದು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ವಾದದ ಭಾಗ. ಈಗ ತನಿಖಾಧಿಕಾರಿಗಳು ಸಾಕ್ಷಿ ಅಂತ ಹೇಳಿ ಯಾರನ್ನೇ ಪರಿಗಣಿಸಿ ಹೇಳಿಕೆಗಳನ್ನು ದಾಖಲಿಸಿದ್ರು ಕೂಡ ಯಾವ ಸಂದರ್ಭದಲ್ಲಿ ಹೇಳಿಕೆಯನ್ನು ಪಡೆದಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಾಕ್ಷಿಗಳ ಹೇಳಿಕೆಯನ್ನು ಪಡೆಯುವಲ್ಲಿ ಡಿಲೇ ಆದರೂ ಕೂಡ ಅದು ತನಿಖಾಧಿಕಾರಿಗಳ ವಿರುದ್ಧ ನಿಲ್ಲೋ ಸಾಧ್ಯತೆಗಳಿರುತ್ತೆ. 8ನೇ ತಾರೀಕು ಮರ್ಡರ್ ನಡೆಯುತ್ತೆ. 9ನೇ ತಾರೀಕು ಬೆಂಗಳೂರಿನಲ್ಲೇ ಇದ್ದ ಪುನೀತ್ ಅವರಿಂದ ಹೇಳಿಕೆಯನ್ನು ಪಡೆಯೋಕೆ ಯಾಕೆ ಡಿಲೇ ಆಯಿತು ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಅವನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೇ ಇರಲಿಲ್ಲ, ಆತ ಆರಾಮಾಗಿ ಓಡಾಡ್ಕೊಂಡಿದ್ದ ಅನ್ನೋದಕ್ಕೆ ಸಾಕ್ಷ್ಯಗಳನ್ನು ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಯಾಕೆ ಸಾಕ್ಷ್ಯ ಸಲ್ಲಿಸಿರಲಿಲ್ಲ? ಈಗ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಅದ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಮುಂಚೆ ಯಾಕೆ ಇದ್ರ ಬಗ್ಗೆ ಪ್ರಸ್ತಾಪ ಆಗಿರಲಿಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಪುನೀತ್ ಅನ್ನೋ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ವೈಖರಿಯೇ ಅದು, ಸ್ಪೆಷಾಲಿಟಿನೇ ಅದು. ಚಿಕ್ಕ ಚಿಕ್ಕ ಮಾಹಿತಿಯನ್ನ ಕೂಡ ಮುನ್ನೆಲೆಗೆ ತಂದು ಸುದೀರ್ಘವಾಗಿ ಅದ್ರ ಬಗ್ಗೆ ವಾದ ಮಂಡನೆ ಮಾಡಿ 10 ಪ್ರಶ್ನೆಗಳನ್ನು ಅದರ ಸುತ್ತಾನೆ ಹೇಳಿದ್ದಾರೆ ಸಿ.ವಿ. ನಾಗೇಶ್ ಅವರು. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ನಾವು ಗಮನಿಸಿದ್ವಿ. ಸೆಷನ್ಸ್ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬಿಟ್ಟಿದ್ರು ಅಂತ. ಕೋರ್ಟ್ನಲ್ಲಿ ಇದ್ಕೊಂಡೆ ಅವರು ವಿಧಾನಸೌಧದ ಹತ್ರ ಅಥವಾ ತನಿಖಾಧಿಕಾರಿಗಳ ಕಚೇರಿಯಲ್ಲಿ ಇರೋ ರೀತಿಯಲ್ಲಿ
ಆ ಗೂಗಲ್ ಮ್ಯಾಪ್ನಲ್ಲಿ ಅವರು ವಿತ್ ಪ್ರೂಫ್ ಅಲ್ಲೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಇದರ ಜೊತೆಗೆ ಘಟನೆ ನಡೆದ ದಿನ ದರ್ಶನ್ ಅವರು ಅಲ್ಲಿ ಇರಲಿಲ್ಲ ಅಂತ ಹೇಳಿ ವಾದ ಮಂಡನೆ ಮಾಡೋ ಸಲುವಾಗಿ ಟವರ್ ಲೊಕೇಶನ್ ಡಂಪ್ ಬಗ್ಗೆ ಕೂಡ ಸುದೀರ್ಘವಾದ ವಾದ ಮಂಡನೆಯನ್ನು ಮಾಡಿದ್ರು ಸಿ ವಿ ನಾಗೇಶ್ ಅವರು. ಹಾಗೆ ಇವಾಗ ಏನು ಹೈಕೋರ್ಟ್ನಲ್ಲಿ ವಾದ ಮಂಡನೆ ನಡೀತಾ ಇದೆ, ಆ ಸಂದರ್ಭದಲ್ಲೂ ಕೂಡ ತನಿಖಾಧಿಕಾರಿಗಳು ಈ ತನಿಖೆಯ ಸಂದರ್ಭದಲ್ಲಿ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಉಳಿಸಿರುವ ಒಂದಷ್ಟು ಕುರುಹುಗಳನ್ನು ಉಲ್ಲೇಖ ಮಾಡ್ತಾ ಅದನ್ನು ಪ್ರಶ್ನೆ ಮಾಡ್ತಾ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ಸುಮ್ಮನೆ ತಗಲು ಹಾಕಲಾಗಿದೆ, ಅವರನ್ನು ಫಿಟ್ ಮಾಡೋ ಪ್ರಯತ್ನ ಮಾಡಲಾಗಿದೆ ಅನ್ನೋ ರೀತಿಯ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಮೊನ್ನೆ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಶೂ ಸ್ಲಿಪ್ಪರ್ ವ್ಯತ್ಯಾಸ ಅದ್ರ ಬಗ್ಗೆ ಕೂಡ ಹೇಳಿಬಿಟ್ರು. ಒಂದು ಕಡೆ ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಲಿಪ್ಪರ್ ಅಂತ ಹೇಳ್ತಾರೆ, ಆದರೆ ವಿಜಯಲಕ್ಷ್ಮಿ ಅವ್ರ ಮನೆಯಿಂದ ಶೂ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ರಕ್ತದ ಕಲೆ ಉಲ್ಲೇಖದ ಬಗ್ಗೆ FSL ರಿಪೋರ್ಟ್ನಲ್ಲಿ ಒಂದು ರೀತಿಯಲ್ಲಿದೆ, ಪಂಚನಾಮೆ ರಿಪೋರ್ಟ್ನಲ್ಲಿ ಒಂದು ರೀತಿಯಲ್ಲಿದೆ. ಈ ವ್ಯತ್ಯಾಸಗಳು ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಿದರು ಸಿ ವಿ ನಾಗೇಶ್ ಅವರು. ಇನ್ಫ್ಯಾಕ್ಟ್ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕೆಲಸದಾಕೆ ಸುಶೀಲಮ್ಮ, ಆಕೆ ಸರ್ಫ್ ಎಕ್ಸೆಲ್ ಬಳಸಿ ದರ್ಶನ್ ಅವರು ಅವತ್ತು ಹಾಕಿದ್ದ ಬಟ್ಟೆಯನ್ನು ಕುಕ್ಕಿ ಒಗ್ದಿದ್ಲು, ಆದರೂ ರಕ್ತದ ಕಲೆ ಹೆಂಗೆ ಕಾಣಿಸ್ತು ಪಂಚನಾಮೆ ಮಾಡ್ಲಿಕ್ಕೆ ಹೋದ ಪೊಲೀಸರಿಗೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಸಿ ವಿ ನಾಗೇಶ್ ಅವರ ವಾದ ಮಂಡನೆಯ ಸ್ಪೆಷಾಲಿಟಿ ಇದು, ಮೈನ್ಯೂಟ್ ಡೀಟೇಲ್ಸ್. ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಚಿಕ್ಕ ಸಂಗತಿಗಳನ್ನು ಕೂಡ ಮುಂದಿಟ್ಟು ಪ್ರಶ್ನೆ ಮಾಡಿ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿ ಒಂದಷ್ಟು ಗೊಂದಲಗಳಿದೆ ಅನ್ನೋದನ್ನು ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಬಹಿರಂಗಪಡಿಸಿ ತಮ್ಮ ಕಕ್ಷಿದಾರರ ತಪ್ಪಿಲ್ಲ ಅನ್ನೋದನ್ನು ಪ್ರೂವ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಎನಿವೆ, ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಾದರೆ, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಆರೋಪಿ ಮಾತ್ರನ ಅಪರಾಧಿನ ಅನ್ನೋದ್ರ ಬಗ್ಗೆ ವಾದ ಮಂಡನೆ ಪ್ರಾರಂಭ ಆಗೇ ಇಲ್ಲ. ಕೇಸ್ನ ವಿಚಾರಣೆ ಇನ್ನೂ ಆರಂಭ ಆಗಿಲ್ಲ. ಈ ವಿಚಾರಣೆ ಆಗ್ತಾ ಇರೋದು ಕೇವಲ ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ. ವಾದವನ್ನು ಮುಂದುವರಿಸಿದ್ದಾರೆ. ಪುನೀತ್ ಹೇಳಿಕೆ, ಸ್ವಇಚ್ಛಾ ಹೇಳಿಕೆ ಅಥವಾ ಪೊಲೀಸರ ಸಮ್ಮುಖದಲ್ಲಿ ನೀಡಿದ ಹೇಳಿಕೆ, ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಪುನೀತ್ 11ನೇ ತಾರೀಕು ಕೆಲಸಕ್ಕೆ ಬಂದಿರ್ತಾನೆ, ಅದ್ರ ಬಗ್ಗೆ ಮಾಹಿತಿಗಳಿದೆ. ಆದರೆ ಪೊಲೀಸರ ಮುಂದೆ ದಾಖಲಾಗಿರುವ ಹೇಳಿಕೆಯಲ್ಲಿ 11ನೇ ತಾರೀಕು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.